ನಾಡಿಗೆ ಪುಣ್ಯಕ್ಷೇತ್ರ ಆತ್ಮೀಯ ಶಿವಗಳ ನಾಡಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲರ ಹೆಮ್ಮೆಯ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರು ವಿಶೇಷವಾಗಿ ಗೌರವಾನ್ವಿತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ. ಈಗ ವೇದಿಕೆ ಹತ್ರ ಬರ್ತಾ ಇದ್ದಾರೆ. ನಮ್ಮೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟರೊಂದಿಗೆ ಅವರನ್ನ ಹಾರ್ದಿಕವಾಗಿ ಸ್ವಾಗತ ಸುಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಭರವಸೆ ಬೆಳಕು ಫೌಂಡೇಶನ್ ಯಾವತ್ತೂ ರೂಪ ಕಾಂತ್ರೆ ಹಾಗೂ ವಿಶೇಷವಾಗಿ ಕಾದಂಬರಿ ಇವರೊಂದು ಸತತ ಪ್ರಯತ್ನದಿಂದ ಇವತ್ತು ವೇದಿಕೆ ಹತ್ರ ಬರ್ತಾ ಇದ್ದಾರೆ. ಪುಣ್ಯಕ್ಷೇತ್ರ ಆತ್ಮೀಯ ಶಿವಗಳ ಒಂದು ಸುಕ್ಷೇತ್ರಕ್ಕೆ ಆಗಮಿಸುವುದರೊಂದಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಸಬಲೀಕರಣ ಹಾಗೂ ಮಹಿಳೆಯರನ್ನು ಆಶಾ ಭಾವನೆಯನ್ನು ತುಂಬಲಿಕ್ಕೆ ಆಗಮಿಸಿರ್ತಕ್ಕಂಥ ಯಾವತ್ತು ನಾಗಲಕ್ಷ್ಮಿ ಚೌಧರಿ ಮೇಡಮ್ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪವಿತ್ರ ಪುಣ್ಯಕ್ಷೇತ್ರ ದಕ್ಷಿಣ ಕನ್ನಡ ಒಂದು ತಾಯಿ ಅಂದ್ರೆ ಮೊದಲಿನಿಂದಾನೇ ನಮ್ಗೆ ತಯಾರು ಮಾಡ್ತಾರೆ. ಆಸ್ಪತ್ರೆಗೆ ಹೋಗಿದ್ದೆ ನಾನೀಗ, ಮೊದಲನೇದು ಹೆಣ್ಮಗಳಂತೆ, ಎರಡನೇದು ಹೆಣ್ಮಗಳಂತೆ. ಕಣ್ಣಲ್ಲಿ ನೀರು ಹಾಕ್ತಾ ಇದ್ರು ಆ ತಾಯಿ. ಅಂದ್ರೆ ನಾವು ಎಲ್ಲಿಂದ ನಾವು ಬದಲಾಗಬೇಕು. ಹೊಟ್ಟೆಯಲ್ಲಿ ಯಾವ ಕೂಸಿರುತ್ತೆ ಅಂತ ಗೊತ್ತಿಲ್ಲ ನಿಮ್ಗೆ, ಅಲ್ಲಿಂದ ಶುರುವಾಗುತ್ತೆ. ಹೆಣ್ಣು ಮಗಳಿಗೆ ಯಾವ್ದಾದ್ರೂ ಹುಟ್ಲಿ, ಆದ್ರೆ ಗಂಡಸು ಮಗ ಇನ್ನೊಬ್ಳು ತಾಯಿ ಅಂತ ಹೇಳ್ತಾಳೆ, ಅವಳು ಹೆಣ್ಮಗಳು ಅತ್ತೆ. ಡೆಲಿವರಿಗೆ ಹೋಗ್ಬೇಕಾದ್ರೆ ಅತ್ತೆ ಹೇಳ್ತಾಳೆ ಯಾವ್ದಾದ್ರೂ ಬೇಡ, ಮೊದಲನೇದು ಗಂಡು ಮಗು ಆಗೋದು ಅಂತ ಹೇಳ್ತಾಳಿಲ್ಲ ಅತ್ತೆ. ನೀವೇನಂತೀರಿ ಅತ್ತೆಗೆ? ಅತ್ತೆನೇ ಅಂತೀರಲ್ರಿ? ನಿಮಗ್ ನೋವಾಗೈತಲ್ರಿ? ನಿಮ್ಗೂ ಆಗೈತಲ್ರಿ? ನಾವ್ ನೋಡ್ರಿ, ನಮ್ಮೂರು ಮಾರೇನಹಳ್ಳಿ ಅಂತ, ನಾನು ಹಳ್ಳಿ ಹುಡುಗಿರಿ. ಆದ್ರೆ ನಮ್ಗೆ ಏನಂದ್ರೆ 3 ಗಂಟು ಹುಟ್ಟಿತ್ತು ನಮ್ಮ ಅಮ್ಮನಿಗೆ ಮೊದಲೇ, ನಂತರ ಹೆಣ್ಣು ಮಗು ಆದೇರಿ. 3 ಗಂಟಿಂದ ಹೆಣ್ಣು ಯಾಕೆ ಬೇಕಾಗಿಲ್ರಿ? ಗಂಡು ಮಕ್ಕಳು ಹುಟ್ಟಾರಂದ್ರೆ 3 ಜನ ಆಯ್ತು. ಕುಲವನ್ನ ಉದ್ಧಾರ ಮಾಡುವಂತ, ವಂಶ ಉದ್ಧಾರ ಮಾಡುವಂತ, ಹೆಸರೆತ್ತುವಂತ, ಅಪ್ಪ ಅಮ್ಮನ್ನ ಮುಂದಿನ ಕಾಲಕ್ಕೆ ಸಾಕುವಂತ ಮಗ ಹುಟ್ಟಿದ್ರೆ ಮುಗೀತು. ಹೌದಲ್ರಿ? ಅದೇ ಅವತ್ತಿನ ಕಾಲದಿಂದ ಅದೇ ರೀ ಆಚರಣೆ. ಮತ್ತೆ ಏನ್ ಗೊತ್ತೇನ್ರಿ, ಗಂಡಸರ ಮಕ್ಕಳಿಗಿಂತ ಹೆಣ್ಣು ಮಕ್ಕಳ ನಾವು ಇದೀವಿ ವಿರುದ್ಧ, ಹೆಣ್ಣು ಮಕ್ಕಳ ವಿರುದ್ಧ. ನಮ್ಮ ತಾಯಿ 3 ಗಂಟೆಯಿಂದ ಹೆಣ್ಣು ಹುಟ್ಟುಬಿಟ್ಟಿದೆ ಅಂತ ಯಾರೋ ಬೀದಿಯಲ್ಲಿ ಗುಡುಗುಡಿಗೆ ಆಡಿಸ್ಕೊಂಡ್ ಬರ್ತಾರೆ. ನಮ್ಮೂರ್ ಕಡೆ ಗುಡುಗುಡಿಗೆ ಆಡಿಸ್ಕೊಂಡ್ ಬಂದು ಹೇಳ್ತಾರೆ. ಅವ್ರು ಬಂದು ಹೇಳಿದ್ರೆ 3 ಗಂಟೆಯಿಂದ ಒಂದು ಹೆಣ್ಣು ಹುಟ್ಟೈತಿ, ಕಳಸ ಬಿದ್ದೋಗಂತೆ. 3 ಹೆಣ್ಣಿಂದ ಒಂದು ಗಂಟು ಹುಟ್ಟಿದ್ರೆ ಆ ಮನೆಗೆ ಕಳಸ ಪ್ರಾಯ ಅಂತೆ. ಅಂದ್ರೆ ಹೆಣ್ಣು ಹುಟ್ಟಲ್ಲ, ಅಯ್ಯಯ್ಯಯ್ಯೋ. ಎರಡನೇದು ಅವಳು ಹೆಣ್ಣ, ಮೂರನೇದು ಹೆಣ್ಣು ಮಗು ಹುಟ್ಬಿಟ್ಲ, ಆಯ್ತು ಬಿಡು. 4ನೇದು ಗಂಡು ಮಗ ಹುಟ್ಟಿಬಿಟ್ರೆ ಏನ್ ಆಡಂಬರ, ಏನ್ ಸಡಗರ, ಏನ್ ಸಮಾರಂಭ. 3 ಗಂಟಿಂದ ಒಂದು ಹೆಣ್ಣು ಹುಟ್ಟಿದ್ರೆ ಸಮಾರಂಭ ಇರಲಿಲ್ಲ. ಯಾಕೆಂದ್ರೆ ಏನಿರ್ಬೇಕು, ಇನ್ನೊಬ್ರು ಮನೆಗೆ ಹೋಗೋಳು ಅಲ್ವಾ? ನೋಡಿದೆ ಅಲ್ಲೇ ಬದಲಾವಣೆ. ನಮ್ಮ ತಂದೆ ಗಂಡಸ್ ಮಗನೇ, ನಮ್ಮ ತಂದೆ ಗಂಡಸ್ ಮಗನೇ. ನಮ್ಮ ತಾಯಿ ಬಂದು ಹೇಳ್ತಾರೆ, ಯಾರೋ ಹುಡುಗುಡಿಕೆ ಅವ್ರು ಬಂದು 3 ಗಂಟೆಯಿಂದ ಒಂದು ಹೆಣ್ಣು ಹುಟ್ಟಿದ್ದಾಳೆ, ಮನೇಲಿ ಏನೋ ಕೆಟ್ಟದಾಗತ್ತಂತೆ, ಅವಶಕುನ ಅಂತೆ ಅಂತ ಹೇಳ್ತಾರೆ ನಮ್ಮ ತಾಯಿ. ನಮ್ಮ ತಂದೆ ಹೇಳ್ತಾರೆ, ಅವ್ನು ಹುಡುಗುಡಿಕೆ ಅವ್ನು ಬರ್ಲಿ ನಾಳೆ, ಅವನಿಗೆ ಮಾಡ್ತೀನಿ, ಊರಿಗೆ ಬರಬಾರ್ದು, ಅವನಿಗೆ ದಾರಿಗೆ ಬರಬಾರ್ದು ಅಂತ ಹೇಳಿ ಮಾರ್ಗದಿಂದ ಹುಡುಗುಡಿಕೆ ಬಂದಾಗ ಹೇಳ್ತಾರೆ, ನಿನ್ ಕಾಲು ಕುಡಿಬಿಡ್ತೀನಿ ಇನ್ನೊಂದ್ಸಲ ಹಿಂಗೆಲ್ಲ ಬಂದು ಹೇಳಿದ್ರೆ ಅಂತ. ನಮ್ಮ ತಾಯಿ, ನಮ್ಮ ತಂದೆ ಇಲ್ಲ, 21 ವರ್ಷ ಆಯ್ತು ಅವ್ರು ತೀರೋಗಿ. ಆದ್ರೆ ನಮ್ಮಪ್ಪ ಇಡೀ ಊರಿಗೆ ಎಲ್ಲ ನನ್ನ ವಯಸ್ಸಿನ ಹೆಣ್ಮಕ್ಳನ್ನ ಮದುವೆ ಮಾಡ್ಬಿಡ್ತಾರೆ. ನಮ್ಮ ಊರಲ್ಲಿ ಯಾರು ಓದಿಸೋದಿಲ್ಲ. ನಮ್ಮ ತಂದೆ ನನ್ನ ಓದಿಸ್ತಾರೆ. ನಮ್ಮ ತಾಯಿ ನಮ್ಮ ತಂದೆ ಕೇಳ್ತಾರೆ, ಮದುವೆ ಮಾಡ್ಬಿಡೋಣ ಅವಳಿಗೆ, ಒಳ್ಳೆ ವರ್ಗಗಳು ಬರ್ತಾ ಇದೆ. ನಮ್ಮ ತಂದೆ ಹೇಳ್ತಾರೆ, ಹೌದು ನಾವು ಮದುವೆ ಮಾಡೋಣ, ಬಟ್ ಆದ್ರೆ ನನ್ನ ಮಗಳು ಯಾರ ಹತ್ರ ಕೈ ಚಾಚಿ ದುಡ್ಡು ಬೇಡಬಾರ್ದು, ನನ್ನ ಮಗಳು ಕೊಡೋ ಹಾಗೆ ಬೆಳಿಬೇಕು, ನನ್ನ ಮಗಳು ನಾನು ಓದಿಸ್ತೀನಿ ಅಂತ ನಮ್ಮ ತಂದೆ ನಮ್ಮ ತಾಯಿ ಹೇಳ್ತಾರೆ. ನಮ್ಮ ತಂದೆ ಹೆಸರು ಕೃಷ್ಣಪ್ಪ, ನಮ್ಮ ತಾಯಿ ಹೆಸರು ಅಮ್ಮಯ್ಯ. ನಮ್ಮ ತಾಯಿ ಅದಕ್ಕೆ ನಮ್ಮ ತಂದೆ ಹೇಳ್ತಾರೆ, ಏನ್ ಓದಿಸ್ ಮಾಡೋದಿದೆ, ಒಳ್ಳೆ ಶ್ರೀಮಂತರ ಮದುವೆ ಮಾಡ್ಕೊಡೋಣ ಅಂತ ಹೇಳ್ತಾರೆ. ನಮ್ಮಪ್ಪ ಹೇಳ್ತಾರೆ, ಎಂತ ಶ್ರೀಮಂತ ಆದ್ರೇನು, ನನ್ನ ಮಗಳು ಅವನ ಹತ್ರನೂ ರೊಕ್ಕ ಕೇಳಬೇಕಲ್ಲ. ಫಸ್ಟ್ ಮದುವೆ ಆದಾಗ ಪ್ರೀತಿ ಪ್ರೇಮ ಎಲ್ಲ ಚಲೋ ಇರ್ತೈತ್ರಿ. ಏನಾದ್ರು ಕೇಳಿದ್ರೆ ಕದ್ದು ಮುಚ್ಚಿನೂ ಕರ್ಕೊಂಡೋಗಿ
ಲೆಕ್ಕ